ಗುರು ನಾನು ನಿಮಗೆ ಹೇಳಿದೆ ಅರಮನೆ ತೋರಿಸ್ತೀನಿ ಅಂತ ಅರಮನೆ ಕಡೆ ಬಂದಿವಿ. ಟಿಕೆಟ್ ಕೊಡಿಲ್ಲ? ಟಿಕೆಟ್ ಮಿಸ್ಸು. ಯಾವ ಟಿಕೆಟ್ ಇದೆ? ಅರಮನೆ ಮಾತ್ರ ಸಖತ್ತಾಗಿ ಗುರು. ಬಲ್ಪ್ ಹಾಕೋರೆ. ನಮ್ಮ ಮನೆಗೆ ಏನು ಬಲ್ಪ್ ಹಾಕ್ತು 12 ರೂಪಾಯಿಂದ 14 ಇಷ್ಟು ಲಕ್ಷ ಬಲ್ಪ್ ಹಾಕೋರು, ಎಷ್ಟು ಕೋಟಿ ಬಲ್ಪ್ ಹಾಕೋರೆ ಗೊತ್ತಿಲ್ಲ. ಅವೇನು ಕಾಲ ಡೈರಿಂಗ್ ಮಾತ್ರ ಸಖತ್ತಾಗಿ ಮಾಡೋರು ಬಲ್ಪಿಂದ. ಸಿಗ್ತಿಲ್ಲ ಅದು ದುಗಾಲೆ ಸಿಗ್ತೈತಿ. ಹಾಂ ದುಗಾಲೆ ಸಿಗ್ತೈತಿ. ಆದರೂ ಅಲ್ಲೇನು ದೇವಸ್ಥಾನ ನೋಡ್ತೀರೋ ಅದು ಅರಮನೆ ದೇವಸ್ಥಾನದಾಗೆ ಇದ್ದಿದ್ದು. ಈಗ ಅದನ್ನ ಕ್ಲೋಸ್ ಮಾಡವ್ರೆ ಅಂತ ಎಂತ ಬಿಲ್ ತಗೊಂಡು ನಾವು ಹೋಗ್ತಿರೋದು ಅರಮನೆ ಒಳಗೆ ಗುರು. ಒಂದೊಂದು ಪಡೆದು ಹಿಂಗೆ ಜಸ್ಟ್ ಅರಮನೆ ಒಳಗೆ ಈಗ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಎಂಟ್ರಿ ಆಗ್ತಾ ಇದ್ದಾರೆ ಅರಮನೆ ಒಳಗೆ. ಬಂದ ತಕ್ಷಣ ಅದೇ ನೋಡ್ಕೊಂಡು ಇದೇನು ನೋಡ್ತಾರೆ ಇದೆಲ್ಲ ರಾಜರ ಕಾಲದ್ದು. ಅದೇ ನೋಡ್ತಾ ಇದ್ದಾರೆ ಅದು ಅರಮನೆ ಕಾಪಿ ಪ್ರಿಂಟದು. ಗಣಪತಿ ತೇರು ಅಲ್ಲೇನು ಆ ಕಡೆ ಈ ಕಡೆ ಸೈಡ್ ಇದಾವೆ. ಅವೇನು ಆ ಕಡೆ ಈ ಕಡೆ ಸೈಡ್ ಇದಾವೆ ಏನು ನಮಗೆ ಗೊತ್ತಿಲ್ಲ. ನವಹಿಂಕಲ್ ಇದೆಲ್ಲ ಅವಾಗ ಅದರಲ್ಲಿ ಗಾಳಿ ಬೀಸರಂತೆ. ದೇವರು ಹೊರಗಡೆ ಕರ್ಕೊಂಡು ಹೋದಾಗ ಅಲ್ಲೇನು ನಿಂತಿದೆಯೋ ಆಗ ಗಾಳಿ ಬೀಸೋದ್ರಿಂದ ಅದು ಇದು ಮುಂದೆ ಇಟ್ಕೊಂಡು ಹೋಗೋದು ದೇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ. ಅವಾಗ ಬ್ರಿಟಿಷರು ಮಾಸ್ ಕಟ್ಟಿ ಮಾಡ್ತಿರೋದು. ಇದೆಲ್ಲ ಶಿಸ್ತುಬದ್ಧತೆ ಕಾಪಾಡ್ತಿರೋದು ನೋಡ್ರಿ. ತಮಿಳ್ ರಾಜರು ಯಾವ ಥರ ಲೇಪನ ಮಾಡ್ತಿದ್ದಾರೆ. ಇದು ಹಾಲು ಅಲ್ಲಿ ನೋಡಿಲ್ಲ. ಅವಾಗಿನ ಕಾಲದ ಲೈಟಿಂಗ್ಸ್ ಅದು, ಅವಾಗಿನ ಕಾಲದ ಲೈಟ್ ಅದು. ಇದು ಆನೆ ಪಟ್ಟದ ಪಲ್ಲಕ್ಕಿ ಯಾಕಂದ್ರೆ ಒಬ್ಬರು ತೆಗೆದಿರೋ ಫೋಟೋ ಇದೆ. ಮಾರ್ಬಲ್ ಇದು ಆ ಮಾವುತರಿಂದ ರಾವತ ದಳ್ಳರಿಂದ ಕೂಡಿದ ಮಹಾರಾಜರ ಅಂಗರಕ್ಷಕರು ಅಂಬಾರಿ ಆನೆಗಳು. ಅವಾಗಿನ ಕಾಲದ ಅಂಬಾರಿ ಆನೆಗಳು ಇವು. ಅವಾಗಿನ ಕಾಲದವ್ರು ನೋಡೋ ಹೆಂಗಿದ್ದಾವೆ. ಅವಾಗಲೇ ಎಂಟ್ರಲ್ ಹಾಕು ಡೋರಿಗೆ. ಹೊಡೆದ್ರೆ ಏನು ನೋಡ್ತೀವಿ, ಇವರೆಲ್ಲ ಕೃಷ್ಣರಾಜ ಒಡೆಯ ಈ ಕಡೆ ಲಾಸ್ಟ್ ಇದ್ದಾರೆ. ಇವರೇ ಕೃಷ್ಣರಾಜ ಒಡೆಯವರು. ಇವರು ಅವ್ರ ಅಕ್ಕ ತಂಗಿ ಅವ್ರ ತಮ್ಮ. ಇವನು ಕಂಠೀರವ ಇದನ್ನ ನರಸಿಂಹ. ಇವರು ಕೆಂಚಮ್ಮ ಕೆಂಪ ನಂಜಮ್ಮ. ಇರೋ ಮದುವೆ ಆಗ್ಬೇಕಾರೆ. ಇದು ಚಾಮರಾಜ ಒಡೆಯರು. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಸಣ್ಣ ಫೋಟೋ ಮುಮ್ಮಡಿ. ಅದು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷೇಕ ಆದಾಗಿದೆ. ಇವರು ಕಂಠೀರವ ನರಸಿಂಹರಾಜ ಒಡೆಯರು. ಇವರೇ ನೋಡಿ ಕೆಂಪ ನಂಜಮ್ಮಣ್ಣಿ ಕೆಂಪ ನಂಜಮ್ಮಣ್ಣಿ ಅವರು. ಇವರೇ ಅವ್ರ ಅಕ್ಕ ಅಂತ ಹೇಳಿದ್ನಲ್ಲ ಕೃಷ್ಣರಾಜ ಒಡೆಯರ ಅಕ್ಕ. ಇವರೇ ನೋಡಿ ಚಾಮರಾಜ ಒಡೆಯರು. ಅಕ್ಕ ನೀವರೇ ಗುರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಕ್ರೇಜಿ ಅಲ್ಲ. ರಾಜ ರವಿವರ್ಮ ನಾಲ್ವಡಿ ಕೃಷ್ಣ ಒಡೆಯವರ ತೈಲಚಿತ್ರ. ಬ್ರಿಟಿಷ್. ಇವಳು 7ನೇ ಎಡ್ವರ್ಡ್ನ ರಾಣಿ ಅಲೆಕ್ಸಾಂಡರ್. ಎಲ್ಲ ಬ್ರಿಟಿಷರು. ಹಿಂದಿನ ಪೀಳಿಗೆ ಬೇಕಾಗುತ್ತೆ. ನೋಡ್ರಿ ಹೆಂಗೆ ಹಾಳಾಗಿದೆ ಪೇಂಟಿಂಗ್ಸ್ ಎಲ್ಲ. ಕೈಗೆ ಕೆರ್ಕೆರ್ದು ಕೈ ಇದು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಹ ಬೇಕಾಗುತ್ತೆ ನೋಡೋಕ್ಕೆ. ಸುಮ್ಮನೆ ಮುಟ್ಟದೆ ಕೆರೆದು ಬೇಕು ನೋಡಬೇಕು ಕೊಂಡ್ಕೊಬೇಕು ಅಷ್ಟೇ. ನೋಡ್ರಿ ಅವಾಗಿನ ಕಾಲದ ಡ್ರೆಸ್ಸಿಂಗ್ ಕನ್ನಡಿ ರಾಣೆ ರೋಸ್ ಮಾಡ್ತಿದ್ದು. ಅದೇ ರಾಣೆ ರೋಸ್ ಮಾಡ್ತಿದ್ದು. ರಾಜರು ಮಾಡೋರು ಆಮೇಲೆ ಜಾಸ್ತಿ ಮಾಡ್ತಿರಲ್ಲ. ರಾಣೆ ಜಾಸ್ತಿ ಯೂಸ್ ಮಾಡೋರು. ಇದು ಮಕ್ಕಳಿಗೆ ಯಾಕೆ ಸೇರಿದು.
ಲಾರ್ಜರ್ ಮಕ್ಕಳಿಗೆ ಇಲ್ಲ ದೊಡ್ಡವರು ಕರ್ಕೊಂಬೋದು. ಸಣ್ಣದಾಗಲ್ಲ. ಸಣ್ಣದೇನು ಅವರೇ ಮಂಕಂತಾರೆ ಕುತ್ಕೊಳಂತಾನೆ. ಅದೇ ಆನೆ ತಂತಿಂದ ಮಾಡಿರೋ ಸಿಂಹಾಸನ ಅಲ್ಲ, ಸಿಂಹಾಸನ ಅಲ್ಲ, ಸಿಂಹಾಸನ ಫೋಟೋ ಫ್ರೇಮು. ಅವಾಗಿನ ಕಾಲದ ಫೋಟೋ ಫ್ರೇಮು. ಈಗ ಆ ಥರ ಮಾಡಿಸಿದ್ರೆ ಒಳಗೆ ಜೈಲಿಗೆ ಆಗ್ತದೆ. ಅದೇ ಗಾಯಸ್ ನೋಡಿ ಗಾಯಸ್, ಸವಾಬ್ ಬರ್ತಿದ್ದು ಹೊರಗಡೆ. ಈ ನಾವೇನು ತೊಟ್ಟಿ ಮನೆ ಅಂತೀವೋ ಆ ಥರ ಇದು ನೋಡ್ತಿರೋ. ಈಗಿನ ಕಾಲದಲ್ಲಿ ಒಂದು ತುಪ್ಪಾಗಿ ಅಂತಾರೆ, ಅವಾಗಿನ ಕಾಲದಲ್ಲಿ ಪಿರಂಗಿಗಳು ಅಂತಾರೆ ಇವನ್ನ. ಅವಾಗಿನ ಕಾಲದಲ್ಲಿ ಮದ್ದುಗುಂಡು ಸೇರಿಸಿ ಸುಟ್ಟಿ ಇಲ್ಲಿಂದ ಅಲ್ಲಿ ದೂರ ಹೋಗಿ ಬೀಳ್ತಾರೆ. ಈ ಸಂಗ್ರಾಣ ಪಿಕ್ಚರಲ್ಲಿ ನೋಡಿದಾರಲ್ಲ ಆ ಥರದ ಇವು ಪಿರಂಗಿಗಳು. ರಾಜರ ಕಾಲದ ದೇವತೆಗಳು, ದೇವತೆ ಇಡಕ್ಕೆ ಮಾಡಿಸಿರೋ ರಥ ಅದು. ರಾಜ ಒಡೆಯರ್ ಏನೇನು ನೋಡ್ತಿರೋ ಅವಾಗ ಜನಗಳೆಲ್ಲ ಕುತ್ಕೊಂಡು ನೋಡೋದು. ಬಾಲ್ಕನಿ ಅದು ಅದು ಮೇಲೆ ನೋಡ್ತಾರಲ್ಲ ಅದು ಅಷ್ಟೇ ಬಾಲ್ಕನಿ ಅದು. ಇದೆಲ್ಲ ಜನಗಳು ಇಟ್ಕೊಂಡು ಇಲ್ಲಿ ರಥ ಹೋಗೋದು ನೋಡ್ತಿರಂತೆ ಹೊರಗಡೆ. ಇದೇ ನೋಡಿ ಇದು ಕೆಳಗಡೆ ಇದಾದ್ರದಪ್ಪ, ಇದಾದ್ರದ್ದು ರೂಮ್ ಇದು. ಇದು ಕೆಳಗೆ ಹೋಗ್ತಿರ್ಬೇಕಿದು. ಮತ್ತೆಲ್ಗೆ ಒಂದು ಗುರು ಕ್ರೇಜಿ. ಏನು ನೋಡ್ತೀರ ನನ್ನ ಸಿಗಿದು ಅವಾಗಿನ ಕಾಲದಲ್ಲಿ ರಾಜ್ಯಸಭೆ ಮಾಡೋದಂತೆ. ಸೆಂಟ್ರಿಗೆ ರಾಜ, ಆ ಕಡೆ ಈ ಕಡೆ ಮಂತ್ರಿಗಳು, ಮುಖ್ಯದ ರಾಜರುಗಳು, ಮಂತ್ರಿಗಳು, ಬೇರೆ ಬೇರೆ ರಾಜರುಗಳು ಬೇರೆ ಬೇರೆ ಬರೋರು. ಮುಖ್ಯ ರಾಜರು ಕೃಷ್ಣರಾಜ ಒಡೆಯವರು ಅಲ್ಲೇ ಮಧ್ಯದಾಗಂತ ಕೂತ್ಕೊಂತಿದ್ದು. ಬಟ್ ನನ್ನ ಅನ್ಸಿಗೆ ಅದೇ ಇದು ಸಭಾಂಗಣ ಇರಬೇಕಿದು. ನೋಡ್ತೀರ ಇವು ದಸರಾ ಸಮಯದಲ್ಲಿ ಆನೆಗೆ ಹಾಕೋ ಮೆಟೀರಿಯಲ್ಸ್ ಇವೆಲ್ಲವ. ಹಾಂ, ಆಭರಣಗಳಿವೆಲ್ಲ ಆನೆ ಹಾಕೋ ಆಭರಣಗಳಿವೆಲ್ಲ. ಆನೆ ಆಭರಣ ಅಂತ ಕರಿಬೋದು. ಎಲ್ಲ ಗೋಲ್ಡ್ ಇವು.